ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಬುಧವಾರದ ಸಂಚಿಕೆ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಸರ್ಪ್ರೈಸ್ ಕೊಡಬೇಕು ಅಂತ ಬೈಕ್ ಹೊರಗಡೆ ನಿಲ್ಲಿಸ್ಬಿಟ್ಟು ಮೀನಂಗೆ ಮತ್ತು ರಂಗನಾಥ್, ಶಾಂತಿ, ರವಿ, ಮನೋಜ್ ಎಲ್ಲರಿಗೂ ಕೂಡ ಫೋನ್ ಮಾಡಿ ಆಚೆ ಬರ್ರಿ ಅಂತ ಹೇಳ್ತಾರೆ. ಹೊರಗಡೆ ಬನ್ನಿ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಹಾಲಲ್ಲಿ ಬಂದ್ಬಿಟ್ಟು ಯಾಕೆ ಸೂರ್ಯ ಫೋನ್ ಮಾಡಿದ್ದಾನೆ ಎಲ್ಲರಿಗೂ ಬರೋಕ್ಕೆ ಹೇಳಿದ್ದಾರೆ ಅಂದಾಗ ಆಗ ಮೀನಾ ಹೇಳ್ತಾಳೆ, ನನಗೆ ಗೊತ್ತಿಲ್ಲ ಅತ್ತೆ, ಯಾಕೆ ಕರೀತಿದ್ದಾರೆ ಅಂತ ಗೊತ್ತಿಲ್ಲ, ಆಚೆ ಹೋಗಿ ನೋಡೋಣ ಬನ್ನಿ ಅಂತ ಎಲ್ಲರೂ ಕೂಡ ಆಚೆ ಬರ್ತಾರೆ. ಗೇಟ್ ಓಪನ್ ಮಾಡಿ ನೋಡಿದಾಗ ಸೂರ್ಯ ಅದನ್ನು ಕವರ್ ಮಾಡಿ ನಿಲ್ಲಿಸಿರೋ ಬೈಕ್ನ ತೋರಿಸ್ಬಿಟ್ಟು ಮೀನಾ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ಆಗ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟು ನೋಡ್ತಾರೆ. ಏನು ಸೂರ್ಯ ಬೈಕ್ ತಂದಿದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಕೇಳಿದಾಗ ಅದೇ ಅಪ್ಪ, ಮೀನಾ ಅಂಗಡಿ ಎಲ್ಲ ಹೋಯ್ತಲ್ವಾ, ಹಾಗಾಗಿ ನಾನು ಮೀನಂಗೆ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬೈಕ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಆಗ ರಂಗನಾಥ್ ಹೌದು ಖುಷಿ ಪಡ್ತಾರೆ. ಆಗ ರಂಗನಾಥ್ ಅವ್ರು ಕೇಳ್ತಾರೆ, ಅಲ್ಲಪ್ಪ ನೀನು ಹೋಗಿದ್ದೆಲ್ಲ ಕಾರ್ಪೊರೇಷನ್ಗೆ ಏನಾಯಿತು ಅಂತ ಕೇಳಿದಾಗ ಅಪ್ಪ ನಾನು ಕಾರ್ಪೊರೇಷನ್ ಆಫೀಸಿಗೆ ಹೋಗಿ ದಂಡ ಕಟ್ಟಿದೆ, ಆದರೆ ನೀವು ಅಂಗಡಿ ಇಡಂಗಿಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಹೇಳ್ಬಿಟ್ರಪ್ಪ, ಅದಕ್ಕೆ ನಾನು ಮೀನಂಗೆ ಹೆಂಗಾದರೂ ಮಾಡಿ ನಾನು ಅವಳಿಗೆ ಒಳ್ಳೇದು ಮಾಡಬೇಕಲ್ಲ, ಅವರು ಕೂಡ ರಾತ್ರಿ ಕೂಡ ಊಟ ಮಾಡಿಲ್ಲ, ತುಂಬ ಟೆನ್ಷನಲ್ಲಿದ್ಲು, ಹಾಗಾಗಿ ನಾನು ಏನಾದರೂ ಒಂದು ಮಾಡಬೇಕು ಅಂತ ಈ ಪ್ಲ್ಯಾನ್ ಮಾಡ್ದಪ್ಪ, ಈ ಬೈಕಲ್ಲಿ ಆನ್ಲೈನ್ ಬಿಸ್ನೆಸ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ತಂದಿದ್ದೀನಿ ಅಂತ ಹೇಳಿದಾಗ ಮೀನಂಗೆ ತುಂಬಾ ಖುಷಿ ಆಗುತ್ತೆ. ರೋಹಿಣಿ ಮತ್ತು ಶಾಂತಿ ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಶಾಂತಿ ಹಲ್ಲು ಕಡಿತಾ ಇರ್ತಾಳೆ ರೋಹಿಣಿ ನೋಡಿ, ನೀನು ಎಂಥ ಪ್ಲ್ಯಾನ್ ಕೊಟ್ಬಿಟ್ಟೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಮೀನಾ ತುಂಬಾ ಖುಷಿ ಪಟ್ಬಿಟ್ಟು ಏನ್ರಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಹೇಗೋ ಒಂದು ಒಳ್ಳೇದಾಗಲಿ ನಿಮಗೆ ಮಕ್ಕಳ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಎಲ್ಲರಿಗೂ ಒಂದು ಕೆಲಸ ಅಂತ ಇರಬೇಕಲ್ಲಪ್ಪ, ಆದರೆ ಮೀನಾ ಮಾಡ್ತಿರೋ ಕೆಲಸ ದೇವ್ರ ಹತ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡೋವಂಥ ಹೂನ ಅವಳು ಒಂದು ದೇವರಿಗೆ ಅರ್ಪಿಸೋವಂಥ ಹೂನ ಬಿಸ್ನೆಸ್ ಆಗಿ ಮಾಡ್ತಾಯಿದ್ದಾರೆ, ಅದು ಒಳ್ಳೇದಪ್ಪ, ಒಳ್ಳೆ ಕಾರ್ಯ ಕೆಲಸ ಅಂತ ಹೇಳಿದಾಗ ರಂಗನಾಥ್ ಹೌದು ಕಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಇದು ಮೀನಾ ಮಾಡ್ತಿರೋ ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ಆಗ ಮನೋಜ್ ಅಮ್ಮನ ಹೆಸರು ಯಾಕೆ ಹಾಕ್ಸಿಲ್ಲ ನೀನು ಹೇಳಿದಾಗ, ಅಲ್ಲ ಕಣೋ ಪಾರ್ಲರು ಹೆಸರು ಹಾಕ್ಸಿದ್ದು ಅದು ಹೋಯಿತು, ಆದರೆ ಮೀನಾ ಅಂಗಡಿ ಕೂಡ ಅಮ್ಮನ ಹೆಸರು ಹಾಕ್ಸಿದ್ರು ಅದು ಹೋಯಿತು, ಆದರೆ ಈಗೂ ಹೆಸರು ಹಾಕ್ಸಿದ್ರೆ ಏನಾದರೂ ಆದರೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಶಾಂತಿ ತುಂಬಾ ಶಾಕಾಗಿ ಗರಮಾಗಿ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರಂಗನಾಥ್ ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಎಲ್ಲರಿಗೂ ಒಂದೊಂದು ಕೆಲಸ ಇದೆ ಅಲ್ಲಪ್ಪ, ಈಗ ನೋಡಿ ಪೌಡ್ರಮ್ಮ ಈಗ ಪಾರ್ಲರ್ ನಡೆಸ್ತಾರೆ, ಆಮೇಲೆ ಶ್ರುತಿ ಸೋನ್ ಪಪ್ಡಿಯವರು ಡಬ್ಬಿಂಗ್ ಅಂತ ಹೋಗ್ತಾರೆ, ಆದರೆ ಮೀನಾ ಅವರಿಗೆ ಒಂದು ಹೂವು ಅಂತ ಮಾಡಿಕೊಟ್ರೆ ಅವ್ರದ್ದು ಒಂದು ಕೆಲಸ ಆಗುತ್ತಲ್ಲಪ್ಪ ಅಂದಾಗ ಒಳ್ಳೇದು ಆಯಿತು ಕಂದ, ನೀನು ಮಾಡಿದ್ದು ಒಳ್ಳೆ ಕೆಲಸನೇ ಅಂತ ಹೇಳ್ತಾರೆ. ಆಗ ಮೀನಾ ತುಂಬ ಖುಷಿಯಾಗಿ ಅವರು ಇರ್ತಾರೆ. ಆಗ ಇಬ್ಬರು ಕೂಡ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮೀನಾ ಹೋಗಿ ಅತ್ತೆ ಮಾವ ಕಾಲಿ ಬೀಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಎಲ್ಲರದು ಆಶೀರ್ವಾದ ನಿನ್ನ ಮೇಲೆ ಇರಲಿ ಮೀನಾ, ಇನ್ಮೇಲೆ ಒಳ್ಳೆ ಬಿಸ್ನೆಸ್ ಆಗಲಿ, ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸೂರ್ಯ ಕೂಡ ಹೂನಪ್ಪ, ಮೀನಂಗೆ ಒಳ್ಳೇದಾಗಬೇಕು, ನಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಅಲ್ಲಿಂದ ಮನೋಜ್ ಅವರೆಲ್ಲ ಒಳಗಡೆ ಹೋಗ್ತಾರೆ. ಆಗ ರೋಹಿಣಿ ಅವಳು ಕೂಡ ಒಳಗಡೆ ಹೋಗ್ತಾಳೆ. ಮೀನಾ ಕೂತ್ಕೋಬಾರಮ್ಮ, ನಾನು ಬೈಕ್ ಓಡ್ಸೋಕ್ಕೆ ಬರುತ್ತಾ ಅಂತ ಹೇಳಿದಾಗ ನೀವು ಕೂತ್ಕೊಬನ್ನಿ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಒಂದು ರೌಂಡ್ ಬೈಕ್ ಹಿಂದೆ ಸೂರ್ಯ ಕೂತ್ಕೊಂಡು ಮುಂದೆ ಮೀನಾ ಓಡಿಸ್ತಾ ಇರ್ತಾಳೆ. ಏನಮ್ಮ ಮೀನಮ್ಮ, ನೀನು ಬೈಕ್ ಓಡ್ಸೋಕ್ಕೆ ಬರಲ್ಲ ಅಂದ್ಕೊಂಡಿದ್ದೆ, ಏನು ನಿಂದು ಕತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ನಾವೆಲ್ಲ ಕಮ್ಮಿನಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಆಗ ಬೈಕ್ ತೊಗೊಂಡು ಅವಳು ಹೂವು ಎಲ್ಲ ವ್ಯಾಪಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಹೋಗ್ತಾಳೆ. ಎಲ್ಲ ಮೀನನ್ನ ನೋಡ್ಬಿಟ್ಟು ತುಂಬ ಆಶ್ಚರ್ಯ ಆಗ್ಬಿಟ್ಟು, ಏನು ಮೀನಾ ಎಲ್ಲರೂ ಮನೆಗೂ ಬರ್ತಾ ಇದೆಯಾ, ಏನು ಸಮಾಚಾರ ಅಂತ ಹೇಳಿದಾಗ ಹ್ಞೂ ಆಂಟಿ, ಎಲ್ಲ ಕಡೆನೂ ನಾನೇ ಹೂ ಕೊಡ್ತಾ ಇದ್ದೀನಿ ಅಂದಾಗ ಏನೋ ಹೊಸ ಬೈಕ್ ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಅಕ್ಕಪಕ್ಕ ಅವ್ರು ಕೇಳ್ತಾರೆ. ಹೌದು, ಇನ್ಮೇಲೆ ನಾನು ಕೂಡ ಎಲ್ಲ ಕೂಡ ಮನೆ ಹತ್ರನೇ ಬಂದುಬಿಟ್ಟು ಹೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿದಾಗ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಹೇಗೋ ಒಂದು ಒಳ್ಳೇದಾಗಲಿ ನಿಮಗೆ ಅಂತ ಹೇಳ್ಬಿಟ್ಟು ಆಗ ಎಲ್ಲರೂ ಕೂಡ ಮೀನನ್ನು ನೋಡಿಬಿಟ್ಟು ತುಂಬ ಖುಷಿ ಆಗ್ತಾರೆ. ನಿಮ್ಮ ಇಬ್ಬರು ಜೀವನದಲ್ಲಿ ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ. ಆಗ ಹೂ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಮೀನಾ. ಮುಂದೆ ಹೋಗುವಾಗ ಅಲ್ಲಿ ಅವರ ತಾಯಿ ಮನೆ ಹತ್ರ ಹೋಗ್ತಾಳೆ. ಆಗ ಅಲ್ಲಿ ಅವ್ರ ಅಮ್ಮನ ಕರ್ಕೊಂಡು ಬಾರಮ್ಮ ಇಲ್ಲಿ ನೋಡ್ಬಾ, ಇಲ್ಲಿ ಅಕ್ಕ ಬೈಕ್ ಓಡಿಸ್ಕೊಬರ್ತಾ ಇದ್ದಾಳೆ, ಬಾ ಇಲ್ಲಿ ಅಂತ ಹೇಳಿ ಕರ್ಕೊಂಬರ್ತಾಳೆ. ಆ ಕನಕ ಬೈಕ್ ಓಡಿಸೋರು ನೋಡಿ ಅವ್ರ ಅಮ್ಮ ತುಂಬಾ ಖುಷಿ ಆಗ್ತಾಳೆ. ಮೀನಾ ಬೈಕ್ ಓಡಿಸ್ಕೊಂಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿ ಖುಷಿ ಆಗ್ತಾಳೆ. ಮಂಜು ಕೂಡ ನೋಡ್ತಾನೆ,
ಎಲ್ಲರೂ ಕೂಡ ನೋಡ್ತಾ ಇರುವಾಗ ಎಲ್ಲ ಅಕ್ಕಪಕ್ಕ ಮನೆಯವರು ಕೂಡ ಆಚೆ ಬರ್ತಾರೆ. ಬೈಕ್ ನಿಲ್ಲಿಸ್ಬಿಟ್ಟು, ಅಮ್ಮ ಹೇಗಿದ್ದೀರಾ, ಏನು ನೀನು ಬೈಕ್ ಓಡಿಸ್ಕೊಂಬರ್ತಾ ಇದೆಯಾ, ಏನು ಇದೊಂದು ಹೊಸ ಬಿಸ್ನೆಸ್ ಅಂದಾಗ, ಇಲ್ಲಮ್ಮ ನನ್ನ ಗಾಡಿನ ಕಾರ್ಪೊರೇಷನ್ ಅವ್ರು ಎತ್ಕೊಂಡು ಹೋದ್ರು, ಯಾರೇನು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಎತ್ಕೊಂಡು ಹೋಗಿದ್ದಾರೆ, ಅದಕ್ಕೆ ನನ್ನ ಯಜಮಾನ್ರು ಇದನ್ನು ಬೈಕ್ನ ಕೊಡಿಸ್ಬಿಟ್ಟು ಈ ಮನೆಗೂ ಡೆಲಿವರಿಗೆ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಮಂಜು ನೋಡ್ತಾ ಇರ್ತಾನೆ. ಒಳ್ಳೆ ಕೆಲಸ ಆಯಿತು ಭಾವ, ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ಕೂಡ ಅಕ್ಕಪಕ್ಕ ಅವ್ರು ಕೂಡ ಹೇಳ್ತಾ ಇರ್ತಾರೆ. ನೀವು ಒಳ್ಳೆ ಗಂಡ ಸಿಕ್ಕಿದ್ದಾನೆ ಮೀನಂಗೆ, ಒಳ್ಳೆ ರೀತಿಯಿಂದ ನೋಡ್ಕೊಳ್ಳೋ ಗಂಡ ಸಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಅಕ್ಕಪಕ್ಕ ಮನೆಯವ್ರು ಹೇಳ್ತಾರೆ. ಸರಿ ಮೀನಾ ಬಾ ಒಳಗಡೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದಾಗ ಮಂಜು ಅಲ್ಲೇ ನಿಂತ್ಕೊಂಡಿರ್ತಾನೆ. ಮಂಜು ಗಾಡಿ ನೋಡ್ಕೊಂಡು ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ ಮಂಜು ಒಂದು ರೀತಿಯಿಂದ ನೋಡ್ತಾ ಇರ್ತಾನೆ. ಅಲ್ಲಿಂದ ನೋಡ್ಬಿಟ್ಟು ಗುರಾಯಿಸಿ ನೋಡಿ ಬೈಕಿಗೆ ಅಲ್ಲಿಂದ ಒಳಗಡೆ ಬರ್ತಾನೆ. ಅಲ್ಲಿ ಬಂದ್ಬಿಟ್ಟು ಒಳಗಡೆ ಬಂದು ಅವ್ರ ತಂದೆ ಫೋಟೋಗೆ ನಮಸ್ಕಾರ ಮಾಡ್ತಾಳೆ ಮೀನಾ. ಅದನ್ನ ನೋಡಿ ಒಳಗಡೆಯಿಂದ ದೃಷ್ಟಿ ತೆಗಿಯೋಕ್ಕೆ ಅಂದ್ಬಿಟ್ಟು ಅವರಮ್ಮ ಇದು ಕರ್ಪೂರ ಅವೆಲ್ಲ ಹಚ್ಕೊಂಡು ಒಳಗಡೆ ಬರ್ತಾರೆ. ದೃಷ್ಟಿ ತೆಗ್ದು ಪೊರಕೆ ಕಡ್ಡಿ ಎಲ್ಲ ತೆಗ್ದು ಎಲ್ಲರದು ಕಣ್ಣು ನಿನ್ನ ಮೇಲೆ ಇತ್ತು ಮೀನಾ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗಿತಾರೆ. ಆಗ ಭಾವ ಬೈಕ್ ಕೊಡ್ಸಿದಾರಮ್ಮ ಇವರಿಗೆ ಅಂತ ಹೇಳ್ಬಿಟ್ಟು ಕನಕ ಹೇಳಿದಾಗ, ಇದೇನು ದೊಡ್ಡ ವಿಷಯನಾ, ಎಲ್ಲರೂ ತಾನೇ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಮಂಜ ಹೇಳ್ತಾನೆ. ಆಗ ಸುಮ್ಮನಿರೋ, ಏನಕ್ಕೋ ಈ ಥರ ಹೇಳ್ತೀಯ ಅಂದರೆ ಇನ್ನೇನು ಮತ್ತೆ ಎಲ್ಲರೂ ಮಾಡೋದೇ ತಾನೇ ಇವರು ಕೊಡಿಸಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಕುಸುಮ ಬಂದ್ಬಿಟ್ಟು ಗಲಾಟೆ ಮಾಡ್ತಾಳೆ. ಮಂಜು ನೀನು ಸುಮ್ಮನೆ ಇರ್ತೀಯಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಕನಕ ಹೇಳ್ತಾಳೆ, ಹೇಗೋ ಒಳ್ಳೇದಾಯ್ತಲ್ಲ, ಹೊರಗಡೆ ಯಾರಿಗೆ ಹೊಡೆದ್ರು ಯಾರಿಗೆ ಏನೇ ಮಾಡಿದ್ರು ಕೂಡ ತನ್ನ ಹೆಂಡತಿಗೆ ಚೆನ್ನಾಗಿ ನೋಡ್ಕೋತಾರಲ್ಲ, ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕುಸುಮ. ಅಲ್ಲಿಂದ ಮೀನಾ ಹೊರಟೋಗ್ತಾಳೆ. ಆಯ್ತಮ್ಮ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಮನೋಜ್ ಮತ್ತು ರೋಹಿಣಿ ಒಳಗಡೆ ಮಾತಾಡ್ತಾ ಇರ್ತಾರೆ. ಮನೋಜ್ ಬೇಜಾರದಿಂದ ಬಂದಿರ್ತಾನೆ ರೂಮಲ್ಲಿ. ಏನಾಯ್ತು ಮನೋಜ್, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ. ಆಗ ಹಾಗೇನಿಲ್ಲ ರೋಹಿಣಿ, ನೋಡು ಎಲ್ಲರೂ ಕೂಡ ಬೆಳೀತಾ ಇದ್ದಾರೆ, ಎಲ್ಲ ನಮ್ಮ ತಮ್ಮಂದರು ಕೂಡ ಬೆಳೀತಾ ಇದ್ದಾರೆ, ಆದರೆ ನಾವು ಇದ್ದಲ್ಲೇ ಇದ್ದೀವಿ ಅಂತ ಹೇಳಿದಾಗ ಏನು ಮಾಡೋದು ಮನೋಜ್, ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ಬರುತ್ತೆ ಒಂದು ಟೈಮ್ ಬರುತ್ತೆ ಅಂತ ಹೇಳಿದಾಗ ಏನು ಟೈಮ್ ಬರುತ್ತೆ ರೋಹಿಣಿ, ನಾವು ಇದ್ದಲ್ಲೇ ಇದ್ದೀವಿ, ಎಲ್ಲರೂ ಕೂಡ ಬೆಳೀತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ನನ್ನ ಹತ್ರ ಐಡಿಯಾಗಳಿದೆ, ಬಿಸ್ನೆಸ್ ಮಾಡೋ ನನ್ನ ಕೆಪಾಸಿಟಿ ಇದೆ, ಆದರೆ ನಾನು ಎಷ್ಟು ಓದಿದ್ದೀನಿ, ನಮ್ಮ ತಮ್ಮಂದರು ಏನು ಓದಿಲ್ಲ ಆದರೂ ಕೂಡ ಅವ್ರು ಬೆಳೀತಾ ಇದ್ದಾರೆ, ಆದರೆ ನನ್ನ ಹತ್ರ ವಿದ್ಯೆ ಇದೆ ಆದರೆ ದುಡ್ಡಿಲ್ಲ ಅಂತ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ ಮನೋಜ್ ಅಂತ ಹೇಳ್ತಾಳೆ. ಆಗ ಮನೋಜ್ ಹೇಳ್ತಾನೆ, ನಿನ್ನ ಮದುವೆಗಿಂತ ಮುಂಚೆ ನನಗೆ ಯಾವುದೇ ರೀತಿಯಿಂದ ಕಷ್ಟ ಕೊಡಲ್ಲ ಅಂತ ಹೇಳ್ತಾ ಇದ್ದೆ, ಆದರೆ ಈಗ ನೋಡಿ ನಾನು ನಿನಗೆ ದುಡ್ಡಿಗೋಸ್ಕರ ಮದುವೆ ಆಗಿಲ್ಲ, ಆದರೆ ನೀನು ಈಗ ಅವಾಗೆಲ್ಲ ಎಷ್ಟು ಇದು ಹೆಲ್ಪ್ ಮಾಡ್ತಿದ್ದೆ, ಈಗ ಏನೂ ಇಲ್ಲ ಅಂತ ಹೇಳಿದಾಗ, ನೋಡು ಮನೋಜ್ ಈಗ ಮನೇಲಿ ಕೊಡ್ತಾ ಇಲ್ವಾ ನಾನು ದುಡ್ಡು ಅಂತ ಹೇಳಿದಾಗ, ಮನೇಲಿ ಕೊಡೋದು ಬೇರೆ ನನಗೆ ಕೊಡೋದು ಬೇರೆ ರೋಹಿಣಿ ನೀನು ಅಂತ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಆಯಿತು ಮನೋಜ್ ಏನು ಮಾಡೋಕ್ಕಾಗಲ್ಲ, ನಮ್ಮ ತಂದೆ ಬೇರೆ ಅವರು ಕೂಡ ಅಲ್ಲಿ ಜೈಲಲ್ಲಿದ್ದಾರೆ, ನಾನು ಎಲ್ಲಿಂದ ತರಲಿ ಅಂತ ಹೇಳಿದಾಗ, ನಾ ಏನು ಮಾಡಲಿ ಈಗ, ನನಗೆ ಯಾರು ಸಪೋರ್ಟಲ್ಲಿದ್ದಾರೆ, ನಮ್ಮಮ್ಮ ನೋಡಿದ್ರೆ ದುಡ್ಡು ಕೇಳಿದರೆ ನಾನು ಕೊಡೋದೇ ಇಲ್ಲ ಅಂತ ಹೇಳಿದ್ದಾರೆ, ನಾನೇನು ಮಾಡಲಿ ಅಂತಾಗ, ನೀನು ನಮ್ಮ ತಂದೆ ಬಗ್ಗೆ ಏನು ವಿಚಾರಿಸೋಕೆ ಹೋಗಬೇಡ, ಕೇಳೋಕ್ಕೆ ಹೋಗಬೇಡ ಆಯಿತಾ ಅಂತ ಹೇಳಿದಾಗ, ಆಯಿತು ನಾನು ಕೇಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್. ಆಗ ಅಲ್ಲ ರೋಹಿಣಿ ನೋಡಿ, ಈಗ ರವಿಗೆ ಏನಾದರೂ ಈಗ ನಾನು ರೆಸ್ಟೋರೆಂಟ್ ಮಾಡಬೇಕು ಅಂತ ಒಂದೇ ನಿಮಿಷಲ್ಲಿ ಹೇಳಿದರೆ ಒಂದೇ ದಿನಕ್ಕೆ ಅವ್ರ ಮಾವ ರೆಸ್ಟೋರೆಂಟ್ ಮಾಡಿಕೊಡ್ತಾರೆ, ಆದರೆ ಈಗ ನೋಡು ಮನೋಜ್, ಸೂರ್ಯ ಮತ್ತು ಮೀನಾ ಒಬ್ರಿಗೊಬ್ರು ಏನು ಬೇಕೋ ಅದನ್ನು ವಸ್ತು ಒಬ್ರಿಗೊಬ್ರು ಕೊಡಿಸ್ಕೋತಾ ಇದ್ದಾರೆ, ಆದರೆ ನಾವೇ ಏನು ಮಾಡೋಕ್ಕಾಗ್ತಾಯಿಲ್ಲ, ನಾವು ಹೇಗಿದ್ದೀವೋ ಹಾಗೆ ಇದ್ದೀವಿ ಅಂತ ಹೇಳ್ತಾನೆ. ನಾನೇನು ಮಾಡಲಿ ಮನೋಜ್, ಒಬ್ಬರೇ ತಾನೇ ದುಡಿತಾ ಇದ್ದೀವಿ ನಾನು ಒಬ್ಬಳೇ ತಾನೇ ದುಡಿತಾ ಇದ್ದೀನಿ ಅಂದಾಗ, ನನ್ನ ಕೆಲಸ ಇಲ್ಲ ಅಂತ ನನಗೆ ಹೇಳಿಸ್ತಿದ್ಯಾ ನೀನು ಅಂತ ಹೇಳಿದಾಗ, ಯಾಕೆ ಎಲ್ಲದಕ್ಕೂ ನೀನು ತಪ್ಪಾಗಿ ತಿಳ್ಕೊತೀಯ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಯೋಚನೆ ಮಾಡಿಬಿಟ್ಟು, ಮನೋಜ್ ನೀನು ಯಾರಿಗೋ 27 ಲಕ್ಷ ಒಬ್ಬಳು ಯಾರೋ ತಗೊಂಡು ಹೋದ್ರು ಅಂದ್ರಲ್ಲ, ಅವ್ರ ಹೆಸರೇನು ಅಂತ ಕೇಳ್ತಾಳೆ. ಆಗ ಅವನ ಹೆಸರು ಹೇಳ್ತಾನೆ. ಆಗ ಹೇಗಾದರೂ ಮಾಡಿ ಆ ದುಡ್ಡನ್ನ ವಾಪಸ್ ಇಸ್ಕೋಬೇಕು ಅಂತ ಹೇಳ್ತಾಳೆ. ಆಗ ಹೇಗೆ ಇಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿದಾಗ, ನಾವು ಕಂಪ್ಲೇಂಟ್ ಕೊಟ್ಟು ನೀನು ಹೋಗಿರೋ ಏಜೆನ್ಸಿಗೆ ಹೋಗಿ ಎನ್ಕ್ವೈರಿ ಮಾಡಿದರೆ ಹೇಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಏಜೆನ್ಸಿಗೆ ಹೌದಾ ಹೇಗೆ ಹೋಗೋದು ಅಂದಾಗ, ನೀನು ಅವಳು ಹೋಗಿದ್ರಲ್ಲ ಆ ಏಜೆನ್ಸಿಗೆ ಹೋಗೋದು, ಅಲ್ಲಿ ಹೋದರೆ ಅದು ಫೋಟೋ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ರೋಹಿಣಿ ಮನೋಜ್ ಇಬ್ಬರು ಕೂಡ ಆ ಏಜೆನ್ಸಿಗೆ ಹೋಗ್ತಾರೆ. ಆ ಏಜೆನ್ಸಿಗೆ ಹೋದಾಗ ಮನೋಜ್ ಹೇಳ್ತಾನೆ, ಇಲ್ಲಿ ನಾವು ಅವಾಗ ಬಂದಾಗ ಏಜೆನ್ಸಿಲಿರೋ ವ್ಯಕ್ತಿಗಳು ಯಾರ್ಯಾರು ಇಲ್ಲ, ಎಲ್ಲ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆಗ ಬನ್ನಿ ಎನ್ಕ್ವೈರಿ ಮಾಡೋಣ, ಬನ್ನಿ ಫೋಟೋ ತೋರಿಸಿದ್ರೆ ಗೊತ್ತಾಗಿರ್ಬೋದು ಅಂತ ಹೇಳ್ಬಿಟ್ಟು ಮನೋಜ್ ಮೊಬೈಲಲ್ಲಿ
ಫೋಟೋ ಇಟ್ಕೊಂಡಿರ್ತಾನೆ. ಅಲ್ಲಿ ಹೋಗಿರ್ತಾರೆ. ಏಜೆನ್ಸಿ ಒಳಗಡೆ ಹೋದಾಗ ಏನು ಮೇಡಮ್ ಬನ್ನಿ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ. ಎಲ್ಲಿಗಾದರೂ ನೀವು ಹೋಗಬೇಕಾಯ್ತಾ, ಏನಾದರೂ ಕೆನಡಾ ಎಲ್ಲಾದರೂ ಹೋಗಬೇಕಾಯ್ತಾ, ನೋಡಿ ಈ ಥರ ಆಫರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಟೂರಿಗೆ ಹೋಗಬೇಕಾಯ್ತಾ ನೀವೇನಾದರೂ, ಇಲ್ಲ ನೀವು ಹನಿಮೂನಿಗೆ ಹೋಗಬೇಕಾಯ್ತಾ ಅಂತ ಕೇಳಿದಾಗ, ನಾವೆಲ್ಲೂ ಹೋಗಂಗಿಲ್ಲ, ಒಬ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕಾಯಿತು ಅಂತ ಹೇಳ್ತಾರೆ. ಆಗ ಯಾರ ಬಗ್ಗೆ ಅಂತ ಹೇಳಿದಾಗ ನೋಡಿ ಇವರು ಫೋಟೋ ತೋರಿಸ್ತಾನೆ. ಫೋಟೋ ತೋರಿಸಿದಾಗ ಈ ವ್ಯಕ್ತಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏಜೆನ್ಸಿಯವ್ರು ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾಳೆ, ನೋಡಿ ಒಂದು ಸಲ ಕರೆಕ್ಟಾಗಿ ನೋಡಿ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಮಗೆ ಈ ವ್ಯಕ್ತಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಈಗಲೂ ಕೂಡ ಅವ್ರ ಫೋಟೋ ಇಟ್ಕೊಂಡಿದ್ಯಾ ನೀನು ಅಂದಾಗ, ಇಲ್ಲ ಒಂದು ಸಲ ಇಮೇಲ್ ಮಾಡಿದ್ಲು, ಅದನ್ನು ನಾನು ಸರ್ಚ್ ಮಾಡಿ ತೆಗ್ದಿದ್ದೀನಿ ಅಂತ ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾಳೆ, ಈಗೇನು ಮಾಡೋದು ಅಂತ ಹೇಳಿದಾಗ, ನೋಡೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ, ಕೊಟ್ಟಾದಮೇಲೆ ಏನಾದರೂ ಅವರು ಕೂಡ ಸರ್ಚ್ ಮಾಡ್ಬೋದು, ಆಮೇಲೆ ನಾವು ಕೆನಡಾದಲ್ಲಿ ಯಾರ್ದಾರ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡ್ಬೋದು ಅಂತ ಹೇಳ್ತಾರೆ. ಅವ್ರೇನಾದರೂ ಸಿಕ್ಕಿದ್ರೆ ನಮ್ಮ ಅಮೌಂಟ್ ರಿಟರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಮನೋಜ್ ಇಬ್ಬರು ಕೂಡ ಮಾತಾಡ್ಕೋತಾರೆ. ನೋಡೋಣ ಮುಂದೆ ಅವರು ಆ ಕಂಪ್ಲೇಂಟ್ ಕೊಟ್ಟು ಅವ್ರು ಸಿಗ್ತಾರ, 27 ಲಕ್ಷ ಸಿಗುತ್ತಾ ಅನ್ನೋದು ನಮಗೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.